ತುಂಬ ಟೈಮ್ ಆಗ್ತಾ ಇಲ್ಲ, ಬರೀ ಟೈಮ್ ಸಿಗ್ತಲ್ಲ. ಓದಿಲ್ಲ ಅಂದ್ರೆ ನಮ್ಗೆ ಬರೆಯೋಕ್ಕೂ ಆಗಲ್ಲ. ಅದೇ ಬ್ರೋ, ನಾವೀಗ ಹೆಂಗೆ ಅಂದರೆ ಪ್ರೊಫೆಷನ್ನ ಈಸಿಯಾಗಿ ಬಿಟ್ಟು ಬರೋಕ್ಕಾಗಲ್ಲ, ಇಲ್ಲಿ ಕ್ಲಿಕ್ ಆದ್ಮೇಲೆ ಬಿಡಬೇಕು. ಅದೇ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ನೋಡೋ. ನೀವೊಂದು ಈಗ ರಿಸೈನ್ ಮಾಡ್ತೀರಾ ಅನ್ಕೊಂತೀನಿ. ಗೊತ್ತಾಯ್ತು, ರಿಸೈನ್ ಕೊಟ್ಟಾಯ್ತಾ? ಆಯ್ತು, ನಮ್ಮ ರೈಟರ್ ಒಂದು ಪ್ರೊಫೆಷ್ನಲ್ ಆಗಿ ಹೊರಟಿದ್ದಾರೆ, ರಿಸೈನ್ ಕೊಟ್ಟು. ಈ ಸತಿ ಹೆವಿ ರಿಸ್ಕ್ ಆಗಿದಾಗಲಿ. ಅದೇ ತುಂಬ ರಿಸ್ಕ್ ಇದೆ, ಯಾಕಂದರೆ ಬ್ರೋ ಇವತ್ತು ಡೇಟ್ ಎಷ್ಟು? ಇವತ್ತೆಷ್ಟು? ಏಪ್ರಿಲ್ ಮಾರ್ಚ್ 9. ಮಾರ್ಚ್ 9. ನಾವು ಸ್ಟಾರ್ಟ್ ಮಾಡಿದ್ದು ಯಾವಾಗ? ಏನೊಂದು 4-5 ತಿಂಗಳಾಯ್ತಾ ಸ್ಟೋರಿ ಡಿಸ್ಕಸ್ ಮಾಡಕತ್ತೆ. 5 ತಿಂಗಳಾಯ್ತು. ಸೊ ಇನ್ನೂ ಕೂಡ ಸ್ಕ್ರಿಪ್ಟ್ ವರ್ಕ್ ನಡೀತಾನೆ ಇದೆ ಅಲ್ವಾ? ಇದನ್ನ ಚಿಕ್ಕ ಕತೆ ಆದರೂ ಕೂಡ ಇಷ್ಟು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಯಾಕಂದರೆ ಪರ್ಫೆಕ್ಟ್ ಮಾಡೋದು ಅಂದರೆ ನಮ್ಮ ಪ್ರಯತ್ನ ಏನಿದೆ ಅದನ್ನ ಕಂಪ್ಲೀಟಾಗಿ ಮಾಡೋದು ಅಲ್ವಾ? ರಿಸಲ್ಟ್ ಬಗ್ಗೆ ನಮಗೆ ಗೊತ್ತಿಲ್ಲ. ನೀವು ಯಾಕೆ ಬರೀಲಿಕ್ಕಾಗಲಿಲ್ಲ, ಏನೇನು ಇದಾಯ್ತು ಅಂತ ಹೇಳಿ. ಒಂದು ಸ್ಕ್ರೀನ್ ಪ್ಲೇ ನಮ್ಗೆ ಯಾಕೆ ಇಷ್ಟೊಂದು ಡಿಲೇ ಆಯಿತು? ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಮತ್ತೆ ಬರ್ದು ಇಲ್ಲ ಇದಲ್ಲ, ಇದು ಇನ್ನೊಂದು ಸ್ವಲ್ಪ ಬೇಕು ಅನ್ನೋ ಅಷ್ಟರಲ್ಲಿ ಅದು ಇನ್ನೊಂದು 2-3 ಡ್ರಾಫ್ಟ್ಗಳು ಹೋಗಿ ಆಮೇಲೆ ಕಂಪ್ಲೀಟ್ಲಿ ಫ್ರೀ ಇದ್ರೆ ಬರಿಬೋದು. ಈ ನಮ್ದು ವರ್ಕ್ ನೀವು ನಾಳೆ ಫಸ್ಟ್ ಶಿಫ್ಟ್ ಹೋಗು, ನಾಳೆ ಸೆಕೆಂಡ್ ಶಿಫ್ಟ್ ಹೋಗು, ಮತ್ತೆ ನೈಟ್ ಮಾಡು ಅನ್ನೋ ಜಂಜಾಟದಲ್ಲಿ ಬರೆಯೋದು. ಮತ್ತೆ ಬರೆಯೋಕ್ಕೆ ನಿಮ್ಗೆ ಸುಮ್ಮನೆ ಕೂತ್ಕೊಂಡು ಬರೆಯೋಕ್ಕೂ ಆಗಲ್ಲ, ಒಳ್ಳೆ ಮೂಡಲ್ಲಿ ಕೂತ್ಕೊಂಡು ಫ್ರೆಶ್ ಆಗಿ. ನಾನು ಇದನ್ನ ನಾವು ಮೊನ್ನೆ ಡಿಸ್ಕಷನ್ ಅಂದಿದ್ವಲ್ಲ, 1 ವಾರದಲ್ಲಿ ಬರೀಬೇಕಂತ. ಈಗ 2 ವಾರ ಆಯ್ತು. 2 ವಾರದಿಂದ ಟ್ರೈ ಮಾಡ್ತಿದ್ದೀನಿ, ಬರೆಯೋಣ ಅಂತ ಆಯ್ತಾ. ಬರೆಯೋಕೆ ಕೂತ್ರೆ ಎಲ್ಲೋ ಒಂದ್ಸಲ ಆಲ್ಸಿತನ ಕಾಡುತ್ತೆ, ಇಲ್ಲ ಬರೆಯೋಕೆ ಕೂತಾಗ ಎಲ್ಲೋ ನಿಲ್ಲುತ್ತೆ. ಬಟ್ ಇವತ್ತೇನು ಮಾಡಿದೆ, ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದು ಸ್ನಾನ ಎಲ್ಲ ಮಾಡಿ ಲೈಬ್ರರಿ ಹೋಗಿ ಕೂತೆ. ಏನಿಲ್ಲ, ಮೊಬೈಲ್ ತೆಗೆದು ರೂಮಲ್ಲಿ ಇಟ್ಟೋಗಿದೆ ಅಷ್ಟೇ. ಮಾಡೋಕ್ಕೆ ಕೂತು ಒಮ್ಮೆ ಬರೆಯೋಕೆ ಕೂತೆ ಬ್ರೋ, ಎಂಡ್ ತನಕ ಹಿಂಗೆ ಬಂದ್ಬಿಡ್ತು ನೋಡಿ. ಇದನ್ನ ನಾನು ಎಷ್ಟೋ ಸಲ ಬರೆಯೋಕೆ ಕೂತ ಬಂದಿಲ್ಲ. ಅದಂಗೆ ರೈಟ್ ಆಗಬೇಕು. ಮತ್ತೆ ಮೂಡು ಒಂದು ನಿಮ್ದು ಬಾಡಿ ಸಪೋರ್ಟ್ ಮಾಡೋಕೆ ನಿದ್ದೆ ಕರೆಕ್ಟ್ ಇರುತ್ತೆ. ಇನ್ನೊಂದು ಆ ಮೂಡ್ ಇದೆಯಲ್ಲ, ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬರಿಬೇಕಂದ್ರೆ ಕುತ್ಕೊಂಡು ಆ ಮೂಡಲ್ಲಿ ಬರ್ತಾ ಆಗ್ಬೇಕು. ಆಮೇಲೆ ನಿಮ್ಗೆ ಒಂದ್ಸತಿ ಅದು ಡಿಸ್ಟ್ರಾಕ್ಟ್ ಆದರೆ ಆಗಲ್ಲ. ಸೊ ಹಂಗೆ ಓಕೆ. ಮೊನ್ನೆಯಿಂದ 1 ವಾರದಿಂದ ನಾವು 2 ಬುಕ್ ಮುಗಿಸಿದೆ 1 ವೀಕಲ್ಲಿ. ಮೊನ್ನೆಲ್ಲ ನೈಟ್ ಆಮೇಲೆ ಏನು ಮಾಡೋದು, ನೈಟ್ ಆದ್ಮೇಲೆ ನನಗೂ ಬರೆಯೋಕ್ಕಾಗಲ್ಲ. ಮೊಬೈಲ್ ಚಾರ್ಜ್ ಹಾಕೋದು ಕುತ್ಕೊಂಡು 8 ಸಿಕ್ತದ್ದು ಮುಗೀತು. ಯಾವ ಬುಕ್? 8 ಸಿಕ್ತದ್ದು ಇಂಗ್ಲೀಷ್. ಸ್ಟೇಟಸ್ ಹಾಕಿದ್ರಲ್ಲ ಇಂಗ್ಲೀಷ್ ಅದು ಬುಕ್. ಇನ್ನೊಂದು ಬುಕ್ ಅರ್ಧ ಓದಾಯ್ತು. ಸೊ ನನಗೆ ಅವಳದು ಕೋಲನ್ ಅವರದ್ದು. ಹೌದಾ? ಅಷ್ಟೊಂದು ಒಳ್ಳೆ ಬುಕ್ ಏನಲ್ಲ. ಓಕೆ, ಆದರೆ ನಮಗೆ ಓದಕ್ಕೆ ಟೈಮ್ ಸಿಗ್ತಲ್ಲ, ತುಂಬ ಟೈಮ್ ಆಗ್ತಾ ಇಲ್ಲ, ಬರೀ ಟೈಮ್ ಸಿಗ್ತಲ್ಲ. ಓದಿಲ್ಲ ಅಂದ್ರೆ ನಮ್ಗೆ ಬರೆಯೋಕ್ಕೂ ಆಗಲ್ಲ. ಅದೇ ಬ್ರೋ, ನಾವೀಗ ಹೆಂಗೆ ಅಂದರೆ ಪ್ರೊಫೆಷನ್ನ ಈಸಿಯಾಗಿ ಬಿಟ್ಟು ಬರೋಕ್ಕಾಗಲ್ಲ, ಇಲ್ಲಿ ಕ್ಲಿಕ್ ಆದ್ಮೇಲೆ ಬಿಡಬೇಕು. ಅದೇ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ನೋಡೋ. ನೀವೊಂದು ಈಗ ಅದು ಏನಾಯ್ತು, ಒಂದು ಇಂಟರ್ವ್ಯೂ ಕೂಡ ಕೊಟ್ಟು ಅದು ಇಂಟರ್ವ್ಯೂ ಅಲ್ಲ, ಅದು ಆಡಿಷನ್ ಒಂದು ಬೇಕು ನಮ್ಮ ಭಾಷೆಯಲ್ಲಿ. ಆಡಿಷನ್ 2 ಒಟ್ಟಿಗೆ ಆಡಿಷನ್ ಆಗಿದೆ. ಈಗ ಅವರು ಸದ್ಯದಲ್ಲೇ ನಮ್ಮ ಪ್ರಾಜೆಕ್ಟ್ ಮುಗಿಸಿ ಇನ್ನು ಬೆಂಗಳೂರಿಗೆ ಹೋಗ್ತಾರೆ. ಸೊ ಏನಾಗುತ್ತೆ ಅಂತ ಹೂಮಳೆ ಅಂತ ಪ್ರೊಡಕ್ಷನ್, ಅದು ತುಂಬ ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡಿರೋದೆ. ಸೊ ಅವರ ಒಂದು ಇದರಲ್ಲಿ ರೈಟಿಂಗಿಗೆ ಆಯ್ಕೆ ಆಗಿದ್ದಾರೆ. ಸೊ ಇನ್ನೇನು ಸದ್ಯದಲ್ಲೇ ನಮ್ದೊಂದು ಬರೆದು ಕೊಟ್ಟು ಮತ್ತೆ ಹೋಗಿ ಅಂತ ಹೇಳಿದ್ದೀನಿ. ಐ ಥಿಂಕ್ ನೀವು ರಿಸೈನ್ ಮಾಡ್ತೀರಾ ಅನ್ಕೊಂತೀನಿ. ಗೊತ್ತಾಯ್ತು, ರಿಸೈನ್ ಕೊಟ್ಟಾಯ್ತಾ? ಆಯ್ತು, ನಮ್ಮ ರೈಟರ್ ಒಂದು ಪ್ರೊಫೆಷ್ನಲ್ ಆಗಿ ಹೊರಟಿದ್ದಾರೆ, ರಿಸೈನ್ ಕೊಟ್ಟು. ಈ ಸತಿ ಹೆವಿ ರಿಸ್ಕ್ ಆಗಿದಾಗಲಿ. ಅದೇ ತುಂಬ ರಿಸ್ಕ್ ಇದೆ, ಯಾಕಂದ್ರೆ ಡೈರೆಕ್ಟ್ ಅಮಿತ್ ರಾಜ್ ಅಂತ ಹೆಂಗೋ ಪೇಮೆಂಟ್ ಅದು ಇದು ಕೊಡ್ತೇನೆ ಹೇಳಿದ್ದಾರೆ. ಪೇಮೆಂಟ್ ಎಲ್ಲ ನೋಡೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನಮಗೆ. ಸೊ ಒಬ್ರು ನಮ್ಮ ಟೀಮಿಂದ ಈಗ ಇದನ್ನ ಮುಗಿಸಿ ಹೋಗ್ತಾ ಇದ್ದಾರೆ. ಏನಂತಾರೆ ಪ್ರಮೋಷನ್ ಆಗ್ತಾ ಇದೆ ನಿಮಗೆ. ಸೊ ನಮಗೆ ಒಂದು ಒಳ್ಳೆ ಒಂದು ಡೈಲಾಗ್ಸ್ಗಳನ್ನ ಬರೆದುಕೊಟ್ಟು ಹೋಗಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇವಾಗ ಒಂದು ಡಿಸ್ಕಷನ್ ಮಾಡಿ ಆಯಿತು. ಸೊ ಇವರೇನೆ ನಮ್ಮ ಅಫಿಷಿಯಲ್ ಟೀಮಿನ ಸದ್ಯದ ಡೈಲಾಗ್ ರೈಟರ್. ಸೊ ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಅವರಿಗೇ ನಾನು ಡೈಲಾಗ್ ಬರೆಯೋದಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಸರ್ಪ್ರೈಸಿಂಗ್ ಒಂದು ಎಲಿಮೆಂಟ್ ಇದೆ, ಅದು ಏನು ಅಂತ ನಿಮಗೆ ನೆಕ್ಸ್ಟ್ ದಿನ ಹೇಳ್ತೀನಿ. ಸೊ ಇನ್ನೊಬ್ರು ಸಿಕ್ಕಿಲ್ಲ ನಮಗೆ, ಅವ್ರು ತುಂಬ ಬ್ಯುಸಿ ಇದ್ದಾರೆ. ಸೊ ಇನ್ನು 2 ದಿನದಲ್ಲಿ ಮತ್ತೆ ಇನ್ನೊಂದು ಮೀಟ್ ಆಗ್ತೀವಿ. ಸೊ ಅದರಲ್ಲಿ ಐ ಥಿಂಕ್ ದ ಫೈನಲ್ ವರ್ಷನ್ ವಿಲ್ ಬಿ ಫೈನಲೈಸ್ಡ್ ಅಂತ ಅನ್ಕೊತೀನಿ. ನೋಡೋಣ. ನೋಡಿ, ತುಂಬ ಚಿಕ್ಕದಾದ ಒಂದು ಪ್ರಯತ್ನ, ಆದರೆ ಎಷ್ಟು ಟೈಮು, ಎಷ್ಟು ಶ್ರಮ, ಎಷ್ಟು ಪ್ರತಿಭೆಗಳೆಲ್ಲ ಬೇಕಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಬಾಯ್. ಇವರ ಐಡಿನ ಮೆನ್ಷನ್ ಮಾಡಿರ್ತೀನಿ. ಯಾರಾದರೂ ಪ್ರಾಜೆಕ್ಟ್ಗಳಿದ್ದರೆ, ಸಲಹೆಗಳಿದ್ದರೆ, ತುಂಬ ಒಳ್ಳೆ ರೈಟರ್, ಮಂಗಳೂರವರು, ಕನ್ನಡದಲ್ಲಿ, ತುಳುದಲ್ಲಿ, ಯಾವುದೇ ಭಾಷೆಯಲ್ಲಿ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಓಕೆ, ಸರಿ ಬ್ರೋ, ಸಿಗೋಣ. ಬಾಯ್ ಬಾಯ್. ಜೈ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಜೈ.